ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ನೋಡೋಣ ಶಿವರಾತ್ರಿಯ ಪ್ರಯುಕ್ತ ಹಂಪಿಯ ಪಂಚಲಿಂಗಗಳ ದರ್ಶನವನ್ನು. ಹಂಪಿಯ ಪಂಚಲಿಂಗಗಳು ಯಾವಂದರೆ, ಪೂರ್ವಕ್ಕೆ ಬುಕ್ಸಾಗರದ ಕಿನ್ನರೇಶ್ವರ, ಪಶ್ಚಿಮಕ್ಕೆ ಶಿವಪುರದ ಸೋಮನಾಥೇಶ್ವರ, ದಕ್ಷಿಣಕ್ಕೆ ಹೊಸಪೇಟೆಯ ಜಂಬುನಾಥೇಶ್ವರ, ಉತ್ತರಕ್ಕೆ ಮಲ್ಲಾಪುರದ ವಾಣಿಭದ್ರೇಶ್ವರ ಹಾಗೂ ಮಧ್ಯದಲ್ಲಿ ಹಂಪಿ ವಿರೂಪಾಕ್ಷೇಶ್ವರ. ಇವುಗಳನ್ನು ಹಂಪಿಯ ಪಂಚತತ್ವ ಲಿಂಗಗಳೆಂದು ಕೂಡ ಕರೆಯುತ್ತಾರೆ. ಭೂಮಿ ತತ್ವದ ಪ್ರತೀಕವಾಗಿ ಬುಕ್ಸಾಗರದ ಕಿನ್ನರೇಶ್ವರ, ಅಗ್ನಿ ತತ್ವದ ಪ್ರತೀಕವಾಗಿ ಹೊಸಪೇಟೆಯ ಜಂಬುನಾಥೇಶ್ವರ, ಆಕಾಶ ತತ್ವದ ಪ್ರತೀಕವಾಗಿ ಶಿವಪುರದ ಸೋಮನಾಥೇಶ್ವರ, ವಾಯುತತ್ವದ ಪ್ರತೀಕವಾಗಿ ಮಲ್ಲಾಪುರ ವಾಣಿಭದ್ರೇಶ್ವರ ಹಾಗೂ ಜಲತತ್ವದ ಪ್ರತೀಕವಾಗಿ ಹಂಪಿಯ ವಿರೂಪಾಕ್ಷೇಶ್ವರ. ಬನ್ನಿ ಸ್ನೇಹಿತರೆ, ಈ ದಿನ ಶಿವರಾತ್ರಿಯ ಪ್ರಯುಕ್ತ ಈ ಎಲ್ಲ ದೇವಸ್ಥಾನಗಳನ್ನ ಒಂದೇ ದಿನ ನಾವು ದರ್ಶನ ಮಾಡೋಣ. ಮೊದಲನೆಯದಾಗಿ ಬುಕ್ಸಾಗರದ ಕಿನ್ನರೇಶ್ವರ ದೇವಸ್ಥಾನವನ್ನ ನೋಡೋಣ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ರಿ ಪೂರ್ವ ದಿಕ್ಕಿನಲ್ಲಿ ವಾಸ್ತು ಪ್ರಕಾರ ನಿರ್ಮಾಣವಾದ ಬುಕ್ಸಾಗರದ ಕಿನ್ನರೇಶ್ವರ ದೇವಸ್ಥಾನವನ್ನ. ಇದನ್ನು ಭೂಮಿ ತತ್ವದ ಲಿಂಗ ಎಂದು ಕೂಡ ಹೇಳುತ್ತಾರೆ. ಸುಂದರವಾದ ದೇವಸ್ಥಾನ, ಪುರಾತನ ದೇವಾಲಯ. ಈ ದೇವಸ್ಥಾನ ತುಂಬಾ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಸ್ನೇಹಿತರೆ, ನಾನು ಹಿಂದೆ ಕಾಣ್ತಿದೆಯಲ್ಲ, ಇದು ಬುಕ್ಸಾಗರದ ಕಿನ್ನರೇಶ್ವರ ದೇವಾಲಯ. ಈ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮೊದಲು ಇಲ್ಲಿ ನಾವು ಈ ಕಾಲುವೆಯಲ್ಲಿ ಕೈಕಾಲು ತೊಳೆದುಕೊಂಡು ನಂತರ ದೇವಸ್ಥಾನಕ್ಕೆ ಹೋಗೋಣ. ಕಿನ್ನರೇಶ್ವರನು ಮೊದಲಿಗೆ ಇಲ್ಲಿಯೇ ಭೂಮಿಯ ಮೇಲೆ ಕಾಲಿಟ್ಟು ನಂತರ ಒಳಗಡೆ ಹೋಗಿ ಸ್ಥಿತನಾದನೆಂದು ಜನರು ಹೇಳುತ್ತಾರೆ. ಶಿವರಾತ್ರಿ, ಕಾರ್ತಿಕ ಮಾಸ, ಶ್ರಾವಣ ಮಾಸಗಳಲ್ಲಿ ಈ ಪಂಚಭೂತಗಳ ಲಿಂಗಗಳನ್ನು ದರ್ಶನ ಮಾಡೋದ್ರಿಂದ ಒಳ್ಳೆಯ ಫಲ ಸಿಗುತ್ತದೆಂದು ಜನರು ನಂಬಿದ್ದಾರೆ. ಈ ದೇವಸ್ಥಾನಕ್ಕೆ ಯಾವುದೇ ಸೂಚನಾ ಫಲಕ ಇಲ್ಲ ಹಾಗೂ ಈ ದೇವಸ್ಥಾನಕ್ಕೆ ಕರೆಂಟಿನ ವ್ಯವಸ್ಥೆ ಕೂಡ ಇಲ್ಲ. ಬನ್ನಿ ಸ್ನೇಹಿತರೆ, ನಾವೀಗ ಈ ದೇವಸ್ಥಾನದ ಒಳಗಡೆ ಹೋಗೋಣ. ಆ ಕಿನ್ನರೇಶ್ವರನ ದರ್ಶನ ನಾವೀಗ ಮಾಡೋಣ. ಈ ದೇವಸ್ಥಾನ ಪೂರ್ವಾಭಿಮುಖವಾಗಿದೆ. ಈ ಬಾಗಿಲ ಮುಖಾಂತರ ನಾವು ದರ್ಶನ ಮಾಡಲಿಕ್ಕೆ ಹೋಗೋಣ. ಈ ದೇವಸ್ಥಾನಕ್ಕೆ ಪೂರ್ವ ದ್ವಾರದ ಮೂಲಕ ನಾನೀಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಓಂ ನಮಃ ಶಿವಾಯ. ಸ್ನೇಹಿತರೆ, ನೀವೀಗ ಕಿನ್ನರೇಶ್ವರನ ದರ್ಶನ ಮಾಡ್ತಾ ಇದ್ದೀರಿ. ಬುಕ್ಕಸಾಗರದ ಕಿನ್ನರೇಶ್ವರ. ಇದು ದೇವಸ್ಥಾನದ ಒಳಗಿನ ಆವರಣ. ಈ ದೇವಸ್ಥಾನದ ಆವರಣದೊಳಗೆ ಗಣೇಶ, ಭದ್ರಕಾಳಿ ಹಾಗೂ ವೀರಭದ್ರನ ಮೂರ್ತಿಗಳನ್ನು ನೀವು ನೋಡಬಹುದು. ಸ್ನೇಹಿತರೆ, ನೀವೀಗ ಅಲಂಕಾರಗೊಂಡ ಕಿನ್ನರೇಶ್ವರನನ್ನು ನೀವು ನೋಡ್ತಾ ಇದ್ರೆ ನೋಡಿ, ಎಷ್ಟು ಸುಂದರವಾಗಿದೆ ಇದು. ಈ ಕಿನ್ನರೇಶ್ವರನು ಸುಂದರವಾದ ಬಾಳೆ ತೋಟಗಳು ಹಾಗೂ ಭತ್ತದ ಗದ್ದೆಗಳ ಮಧ್ಯೆ ನೆಲೆಸಿದ್ದಾನೆ. ಸ್ನೇಹಿತರೆ, ನಾವೀಗ ಮತ್ತೊಂದು ಪಂಚಲಿಂಗ ದರ್ಶನ ಮಾಡಲಿಕ್ಕೆ ಹೋಗೋಣ. ಹಾಗಾಗಿ ಶಿವಪುರದ ಸೋಮನಾಥೇಶ್ವರ ಲಿಂಗವನ್ನು ನೋಡೋಣ. ಸ್ನೇಹಿತರೆ, ಈಗ ನಾವು ನೋಡೋಣ ಆಕಾಶ ತತ್ವದ ಲಿಂಗ ಶಿವಪುರದ ಸೋಮನಾಥೇಶ್ವರ. ಈ ದೇವಸ್ಥಾನಕ್ಕೆ ಈ ಬೆಟ್ಟ ಹತ್ತಿಕೊಂಡು ಹೋಗ್ಬೇಕು.
ಬನ್ನಿ ನಾ ಈಗ ದೇವಸ್ಥಾನಕ್ಕೆ ಹೋಗೋಣ. ದಯವಿಟ್ಟು ಇಲ್ಲಿ ಯಾರು ಒಬ್ಬೊಬ್ಬರೇ ಬರಬಾರ್ದು. ಸೊ 2-3 ಜನ ಇದ್ದರೆ ಬರೋದು ಒಳ್ಳೆಯದು ಈ ರಸ್ತೆಯಲ್ಲಿ. ಕಷ್ಟ. ವಿಘ್ನ ವಿನಾಯಕ ನಮೋ ನಮಃ. ಗಣೇಶನಿಗೆ ನಮಸ್ಕಾರ ಮಾಡಿ ಮತ್ತೆ ನಾವು ಮುಂದ್ಕೋಣ. ಇಷ್ಟು ಮೇಲೆ ಮೇಲೆ ಇಲ್ಲೇ ನನಗೆ ಸ್ವಲ್ಪ ಸ್ಟೆಪ್ಸ್ ಕಂಡಿದ್ದು ನೋಡಿ, ಯಾರೂ ಇಲ್ಲ ಇಲ್ಲಿ. ಓಂ ನಮಃ ಶಿವಾಯ. ಈ ಸ್ಥಳ ಎಷ್ಟು ಸುಂದರವಾಗಿದೆ ಅಂತ ನೀವು ನೋಡ್ಬೋದು. ಫಸ್ಟ್ ಟೈಮ್ ಈ ಸ್ಥಳ ಯೂಟ್ಯೂಬಲ್ಲಿ ತೋರಿಸ್ತಾರೆ. ನಾನು ಇದುವರೆಗೂ ಯಾರೂ ಯೂಟ್ಯೂಬಲ್ಲಿ ತೋರಿಸಲ್ಲ ಇದನ್ನು. ನೋಡಿ ಯಾವ ಥರ ಈ ದೇವಸ್ಥಾನದ ರಸ್ತೆ ಇದೆ ಅಂತ ನೋಡ್ಬೋದು. ಇಷ್ಟು ಒಳಗಡೆ ಇದ್ದಾನೆ ನಮ್ಮ ಸೋಮೇಶ್ವರ ಲಿಂಗ. ನೋಡಿ ಇಷ್ಟು ಹಿಂಗೆ ಒಳಗೆ ಬಂದು ಹೋಗಿ ಇಲ್ಲಿ ಏನೈತೆ ಅಂತ ಯಾರಿಗೆ ಗೊತ್ತಾಗ್ತದೆ. ನಾನು ಅದಕ್ಕೆ ನಿಂತ್ಕೊಂಡ್ಬಿಟ್ಟಲ್ಲಿ ಗೊತ್ತಾಗಿಲ್ಲ, ಅದೇನು ಭಯ ಬಂದಂಗೆ ಆಯ್ತು ನನಗೆ. ಅದಕ್ಕೆ ಕರೆದು ಕಳಿಸಿ ಕೂಗಿದ್ದು ನಾನು ಫೋನ್ ಹಚ್ಚಿದ್ದು ನಾನು. ಇದನ್ನು ಕಡ್ದು ನೀವು ಮಾಡಿರಿ ದಾರಿ. ಈ ಬಾಗಿಲಲ್ಲಿ ಸೋಮೇಶ್ವರ ದರ್ಶನಕ್ಕೆ ಹೋಗ್ತಾ ಇದ್ರು ನೋಡಿ. ಗವಿ ಯಾವ ರೀತಿ ಅಂತೇಳಿ ದರ್ಶನ ಮಾಡಿ ಈ ಕಡೆಯಿಂದ ಹೊರಗೆ ಬರ್ತಿದ್ರ ಹೋಗ್ತದ್ರಿ ಇಲ್ಲಿಂದ. ದರ್ಶನ ಮಾಡ್ಕೊಂಡು ಈ ಭಾಗದಿಂದ ಹೊರಗೆ ಬರ್ತದ್ರಿ ಜನ. ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಮೊದಲಿಗೆ ನಂದಿಯ ದರ್ಶನ ಮಾಡೋಣ. ನೋಡಿ ಎಷ್ಟು ಸುಂದರವಾಗಿದೆ ಇದು. ಬನ್ನಿ ನಾವೀಗ ದೇವಸ್ಥಾನ ಒಳಗಡೆ ಹೋಗೋಣ. ಈ ಗವಿಯಲ್ಲಿದೆ ನೋಡಿ, ಈ ಗವಿಯಲ್ಲಿದೆ ದೇವಸ್ಥಾನ. ಬೆಳಗ್ಗೆ ಇಲ್ಲಿ ಕರಡಿ ಇತ್ತು. 4 ಗಂಟೆ ನಮ್ಮ ಅರ್ಚಕರು ಬಂದಾಗ ನೋಡಿ ಇಲ್ಲಿ ಬಗ್ಸ್ಕೊಂಬರ್ಬೇಕು. ಹಾ ನೋಡಿ, ಮೂರ್ತಿ ಹೊಡೆದ್ಬಿಟ್ಟು ಬಸವಣ್ಣ ಹೊಡೆದ್ಬಿಟ್ಟಾರ ಅಲ್ಲಿ ನೋಡಿ. ಬಸವಣ್ಣನ ಯಾವ ರೀತಿ ಹೊಡೆದಾರ ಅಲ್ಲಿ. ಹಿಂಗ ಅಲ್ಲಿ ಅವಾಗ ತೋರಿಸಿ ಇದ್ದಾರೆ ಅಲ್ರಿ, ಅವ್ರು ಹೊರಗಡೆ ಹೋಗೋದಿಲ್ಲ. ಇಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ ದೇವಸ್ಥಾನಕ್ಕೆ. ಈಗ ನೋಡ್ತಾ ಇದ್ರಲ್ಲ, ಇದು ಸೋಮೇಶ್ವರ. ಓಂ ನಮಃ ಶಿವಾಯ. ಇದು ಲಿಂಗೇನು ಒರಿಜಿನಲ್ ಅಥವಾ ಸ್ನೇಹಿತರೆ? ಸೋಮನಾಥ ಲಿಂಗದ ಬಗ್ಗೆ ಸುಮಾರು ಜನ ನನಗೆ ಕೇಳ್ತಾ ಇದ್ರೆ, ಇದೀಗ ನೀವು ನೋಡ್ತಾ ಇದ್ರಿ ಸೋಮೇಶ್ವರ ಲಿಂಗ. ಈ ದೇವಸ್ಥಾನಕ್ಕೆ ಹೆಚ್ಚು ಭಕ್ತರು ಬರೋದಿಲ್ಲ. ಇದು ಒಂಥರ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ದೇವಸ್ಥಾನ ಅಂತ ಹೇಳ್ಬೋದು. ಸ್ನೇಹಿತರೆ, ನಾವೀಗ ಮುಂದಿನ ಶಿವಲಿಂಗ ನೋಡ್ಲಿಕ್ಕೆ ಹೋಗೋಣ. 3ನೇ ಶಿವಲಿಂಗ ಮಲ್ಲಾಪುರದ ವಾಣಿಭದ್ರೇಶ್ವರ. ಸ್ನೇಹಿತರೆ, ನಾನೀಗ ವಾಣಿಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಹೋಗ್ತಕ್ಕಂಥ ರಸ್ತೆ ಎಷ್ಟು ಸುಂದರವಾಗಿದೆ. ಕೆಲವೊಂದು ಸಲ ನಾವು ಹೋಗ್ತಕ್ಕಂಥ ಸ್ಥಳಕ್ಕಿಂತ ನಾವು ಹೋಗೋ ರಸ್ತೆನೇ ತುಂಬ ಸುಂದರವಾಗಿದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ರಸ್ತೆ ಇದೆ. ನಾವು ಹೋಗುವ ರಸ್ತೆಯಲ್ಲಿ ಮೊದಲಿಗೆ ನೈಸರ್ಗಿಕವಾಗಿ ನಿರ್ಮಾಣವಾದ ಶಿವಲಿಂಗವನ್ನು ನಾವು ನೋಡಿದ್ದೀವಿ. ಎಷ್ಟು ಸುಂದರವಾಗಿದೆ ಇದು. ಕೇವಲ ಇದಕ್ಕೆ ವಿಭೂತಿ ಥರ ಪಟ್ಟಿ ಬೆಳೆದಿದ್ದಾರೆ ಅಷ್ಟೇ. ಇದು ನೈಸರ್ಗಿಕವಾಗಿ ನಿರ್ಮಾಣವಾದ ಒಂದು ಶಿವಲಿಂಗ. ನಾವೀಗ ಈ ದೇವಸ್ಥಾನ ಹತ್ರ ಬರ್ತಾ ಇದ್ದೀವಿ. ಮೊದಲಿಗೆ ನಮಗೆ ಇಲ್ಲಿ ಬೃಹತ್ ನಂದಿಯ ದರ್ಶನ ಆಗ್ತಾ ಇದೆ. ದೇವಸ್ಥಾನ ಹತ್ರ ಈಗ ಬಂದಿದ್ದೇವೆ. ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲಿ ನೋಡ್ಬೋದು, ಮೊದಲಿಗೆ ನಗಾರಿ ಬಂಡೆ ಅಂತ ಹೇಳ್ತಾರೆ. ಇದನ್ನು ನಗಾರಿ ಆಕಾರದಲ್ಲಿರುವ ನೈಸರ್ಗಿಕ ಬಂಡೆ ಇದು. ಇದು ವಾಣಿಭದ್ರೇಶ್ವರನ ದೇವಸ್ಥಾನ ನೀವೀಗ ನೋಡ್ತಾ ಇದ್ದೀರಿ. ವಾಣಿಭದ್ರೇಶ್ವರ ದೇವಸ್ಥಾನದ ಹೊರನೋಟವನ್ನು ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ. ಎಷ್ಟು
ಎಷ್ಟು ಸುಂದರವಾಗಿದೆ ನೋಡಿ ಈ ಸ್ಥಳ. ಈ ಸ್ಥಳ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮಲ್ಲಾಪುರದ ಬೆಟ್ಟದ ಮೇಲೆ ಇದೆ. ಇಲ್ಲಿನ ವಿಶೇಷವೆಂದರೆ ನೈಸರ್ಗಿಕವಾಗಿ ನಿರ್ಮಾಣವಾದ ಬೃಹತ್ ನಂದಿ. ಇದು 600 ವರ್ಷಗಳ ಹಿಂದಿನ ಪುರಾತನ ದೇವಾಲಯ. ಹಂಪಿಯ ಪಂಚಲಿಂಗಗಳೆಂದರೆ ಪೂರ್ವಕ್ಕೆ ಕಿನ್ನರೇಶ್ವರ, ಪಶ್ಚಿಮಕ್ಕೆ ಸೋಮನಾಥೇಶ್ವರ, ದಕ್ಷಿಣಕ್ಕೆ ಜಂಬುನಾಥೇಶ್ವರ, ಉತ್ತರಕ್ಕೆ ಈ ವಾಣಿಭದ್ರೇಶ್ವರ, ಮಧ್ಯದಲ್ಲಿ ಹಂಪಿ ವಿರೂಪಾಕ್ಷೇಶ್ವರ. ಪಂಚತತ್ವಲಿಂಗಗಳಲ್ಲಿ ಇದನ್ನು ವಾಯುತತ್ವದ ಲಿಂಗ ಎಂದು ಸ್ಥಳೀಯರು ಹೇಳುತ್ತಾರೆ. ಸ್ನೇಹಿತರೆ, ಈಗ ನೋಡ್ಬೋದು ನೀವು ವಾಣಿಭದ್ರೇಶ್ವರನನ್ನು, ಎಷ್ಟು ಸುಂದರವಾಗಿದೆ ಅದು. ಈ ದೇವಸ್ಥಾನವನ್ನು 3 ಸಲ ಹಾಳು ಮಾಡಿದ್ದಾರೆ. ಇದು 4ನೇ ಸಲ ಈ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏಕೆಂದರೆ ಇಲ್ಲಿ ನಿಧಿಗಳ್ಳರ ಕಾಟ ಹೆಚ್ಚು. ಇದು ವಿಜಯನಗರ ಕಾಲದ ಪುರಾತನ ದೇವಾಲಯ. ಈ ಎಲ್ಲ 4 ದೇವಾಲಯಗಳನ್ನು ಹಂಪಿಯಲ್ಲಿ ಮಧ್ಯದಲ್ಲಿಟ್ಟುಕೊಂಡು ವಾಸ್ತು ಪ್ರಕಾರ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಪಂಚತೀರ್ಥಗಳು ಕೂಡ ಇದ್ದಾವೆ, ಆದರೆ ನೀರಿಲ್ಲದ ಕಾರಣ ನಾವು ಅದನ್ನು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸ್ನೇಹಿತರೆ, ಈ ದೇವಸ್ಥಾನದ ಹಿಂಭಾಗದಲ್ಲಿ ನೀವು ನೋಡಬಹುದು ನೈಸರ್ಗಿಕವಾಗಿ ನಿರ್ಮಾಣವಾದ ಧ್ಯಾನದ ಗುಹೆ. ತುಂಬ ಸುಂದರವಾಗಿದೆ ಇದು. ನೈಸರ್ಗಿಕವಾಗಿ ಹೇಗೆ ನಿರ್ಮಾಣಗೊಂಡಿದೆ ಈ ಧ್ಯಾನದ ಗುಹೆ ಅಂತ ನೀವು ನೋಡ್ಬೋದು. ಇದು ಒಂದು ವಿಸ್ಮಯ ಅಂತಲೇ ಹೇಳ್ಬೋದು. ಇಲ್ಲಿ ಪಂಚತೀರ್ಥಗಳಿದ್ದಾವೆ. ನಾವೀಗ ಒಂದು ಸುಧಾತೀರ್ಥವನ್ನು ನೋಡೋಣ. ಇದು ಸುಧಾತೀರ್ಥ. ಇಲ್ಲಿ ಒಂದು ವಿಶೇಷವಾದ ಕಲ್ಲಿದೆ. ಇದನ್ನು ಗಂಗಾಳಗುಂಡು ಎಂದು ಕರೆಯುತ್ತಾರೆ. ಇಲ್ಲಿದೆ ಒಂದು ವಿಸ್ಮಯಕಾರಿಯಾದ ಬಂಡೆ. ಈ ಬಂಡೆಯನ್ನು ನಾವು ಕಲ್ಲಿನಿಂದ ಬಾರಿಸಿದಾಗ ಅದು ನಾದ ಗಂಗಾಳದ ರೀತಿಯಲ್ಲಿ ಬರುತ್ತದೆ. ಅದಕ್ಕಾಗಿ ಇದನ್ನು ಗಂಗಾಳದ ಗುಂಡು ಎಂದು ಕರೀತಾರೆ. ಗಂಗಾಳ ಬಾರಿಸಿದ ಸೌಂಡ್ ಬರ್ತಾ ಗಂಗಾಳ ಗುಂಡು ಅಂತ. ಸ್ನೇಹಿತರೆ, ಇಲ್ಲಿದೆ ವಿಸ್ಮಯಕಾರಿ ನೈಸರ್ಗಿಕವಾಗಿ ನಿರ್ಮಾಣವಾದ ನಂದಿ. ಈ ಬಸವ ಇದನ್ನು ಯಾರೂ ನಿರ್ಮಾಣ ಮಾಡಿಲ್ಲ, ತನ್ನಷ್ಟಕ್ಕೆ ತಾನೇ ಇದು ಈ ರೂಪ ಪಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗಿದೆ ವಾಣಿಭದ್ರೇಶ್ವರ. ನೀವು ಕೂಡ ತಪ್ಪದೆ ಈ ಸ್ಥಳಕ್ಕೆ ಒಮ್ಮೆ ಬನ್ನಿ. ಹೊಸಪೇಟೆಯ ಜಂಬುನಾಥೇಶ್ವರ. ಈ ದೇವಸ್ಥಾನ ಹಂಪಿಯನ್ನು ಸುತ್ತುವರೆದಿರುವ ಪಂಚಲಿಂಗಗಳಲ್ಲಿ ಇದು ಕೂಡ ಒಂದು. ಇದು ಅಗ್ನಿತತ್ವ ಲಿಂಗ. ಈ ದೇವಸ್ಥಾನಕ್ಕೆ ನೀವು ಮೆಟ್ಟಿಲುಗಳ ಮುಖಾಂತರ ಹಾಗೂ ರಸ್ತೆ ಮುಖಾಂತರ ಕೂಡ ಬೆಟ್ಟಕ್ಕೆ ಹೋಗಬಹುದು. ಈ ಮೆಟ್ಟಿಲುಗಳ ಮುಖಾಂತರ ಹೋಗುವಾಗ ಮೊದಲಿಗೆ ನಮಗೆ ಕಾಣಿಸುವುದು ಆಂಜನೇಯನ ದೇವಸ್ಥಾನ. ಮೊದಲು ಆಂಜನೇಯನಿಗೆ ನಮಸ್ಕರಿಸಿ ಮತ್ತೆ ನಾವು ಬೆಟ್ಟ ಹತ್ತೋಣ. ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ನೋಡೋಣ ಹಂಪಿಯ ಪಂಚತತ್ವದ ಲಿಂಗಗಳಲ್ಲಿ ಒಂದಾದ ಅಗ್ನಿತತ್ವದ ಲಿಂಗ ಜಂಬುನಾಥೇಶ್ವರ ದೇವಸ್ಥಾನವನ್ನು. ಹಂಪಿಯ ಪಂಚತತ್ವ ಲಿಂಗಗಳು ಯಾವೆಂದರೆ ಹೊಸಪೇಟೆಯ ಜಂಬುನಾಥೇಶ್ವರ, ಶಿವಪುರದ ಸೋಮನಾಥೇಶ್ವರ, ಮಲ್ಲಾಪುರದ ವಾಣಿಭದ್ರೇಶ್ವರ, ಬುಕ್ಸಾಗರದ ಕಿನ್ನರೇಶ್ವರ ಹಾಗೂ ಹಂಪಿಯ ವಿರೂಪಾಕ್ಷೇಶ್ವರ. ಸ್ನೇಹಿತರೆ, ಶಿವರಾತ್ರಿಯ ಪ್ರಯುಕ್ತ ಈ ಎಲ್ಲ ಹಂಪಿಯ ಪಂಚಲಿಂಗಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯೂಟ್ಯೂಬ್ನಲ್ಲಿ ಫಸ್ಟ್ ಟೈಮ್ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಇದುವರೆಗೂ ಇದನ್ನು ಯಾರೂ ತೋರಿಸಿರೋದಿಲ್ಲ. ಹೊಸಪೇಟೆಯ ಜಂಬುನಾಥೇಶ್ವರನು ಅಗ್ನಿತತ್ವದ ಲಿಂಗ. ಜಂಬುನಾಥೇಶ್ವರನು ಹೊಸಪೇಟೆಯ ಆರಾಧ್ಯ ದೈವನಾಗಿದ್ದಾನೆ. 336 ಮೆಟ್ಟಿಲುಗಳನ್ನೇರಿ ದೇವಸ್ಥಾನಕ್ಕೆ ಬರಬೇಕು. 900 ವರ್ಷಗಳ ಪುರಾತನ ದೇವಾಲಯ. ಈ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ, ಗುರುವಾರ, ಅಮಾವಾಸ್ಯೆ, ಶಿವರಾತ್ರಿ, ಶ್ರಾವಣ ಮಾಸ,
ಕಾರ್ತಿಕ ಮಾಸಗಳಂದು ಹೆಚ್ಚಾಗಿ ಭಕ್ತರು ಆಗಮಿಸುತ್ತಾರೆ. ಸ್ನೇಹಿತರೆ, ನಾನು ನಿಮಗಾಗಿ ಒಂದೇ ದಿನದಲ್ಲಿ ಪಂಚಲಿಂಗಗಳ ದರ್ಶನ ಮಾಡಿಸ್ತಾ ಇದ್ದೇನೆ. ಇದೀಗ ನೀವು ನೋಡ್ತಾ ಇದ್ದೀರಿ ಹೊಸಪೇಟೆಯ ಜಂಬುನಾಥೇಶ್ವರನ ದರ್ಶನವನ್ನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈ ಜಾಂಬವಂತನು ಜಿತೇಂದ್ರಿಯನಾಗಿ 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ ಸ್ಥಳ. ಇದು ಜಾಂಬವಂತನು ಪ್ರತಿಷ್ಠಾಪಿಸಿದ ಲಿಂಗ. ಬನ್ನಿ ನಾವೀಗ ಜಂಬುನಾಥೇಶ್ವರನಿಗೆ ಅರ್ಚನೆ ಮಾಡಿಸೋಣ. ಕೊನೆಯದಾಗಿ ನಾವು ನೋಡೋಣ ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನವನ್ನು. ಸ್ನೇಹಿತರೆ, ನಾನೀಗ ಹಂಪಿಯ ವಿರೂಪಾಕ್ಷ ದೇವಸ್ಥಾನ ಹತ್ರ ಬಂದಿದ್ದೀನಿ. ಬನ್ನಿ ನಾವೀಗ ವಿರೂಪಾಕ್ಷ ದೇವಸ್ಥಾನ ಒಳಗಡೆ ಹೋಗಿ ವಿರೂಪಾಕ್ಷನ ದರ್ಶನ ಮಾಡೋಣ. ಹಂಪಿ ಪಂಚತತ್ವ ಲಿಂಗಗಳಲ್ಲಿ ಹಂಪಿಯ ವಿರೂಪಾಕ್ಷನು ಜಲತತ್ವದ ಲಿಂಗ ಎಂದು ಹೇಳುತ್ತಾರೆ. ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಕ್ಯೂ ಮುಖಾಂತರ ಹೋಗಬೇಕು. ಈಗ ಶಿಸ್ತುಬದ್ಧ ವ್ಯವಸ್ಥೆ ಮಾಡಿದ್ದಾರೆ ದರ್ಶನಕ್ಕೆ. ಆಗಿನ ಕಾಲದಲ್ಲಿ ಭಕ್ತರಿಗೆ ನೀರನ್ನು ಕುಡಿಯಲು ಕಲ್ಲಿನ ತೊಟ್ಟಿ ವ್ಯವಸ್ಥೆ ಮಾಡಲಾಗಿತ್ತು. ಅದನ್ನು ಈಗ ನೋಡ್ತಾ ಇದ್ದೀವಿ. ಸರತಿ ಸಾಲಿನಲ್ಲಿ ದರ್ಶನಕ್ಕೆ ಈ ರೀತಿಯಾಗಿ ನಾವು ಹೋಗಬೇಕು. ಹಂಪಿಯ ವಿರೂಪಾಕ್ಷನ ಸುತ್ತಲೂ ವಾಸ್ತು ಪ್ರಕಾರ 4 ದೇವಾಲಯಗಳು ನಿರ್ಮಾಣವಾಗಿವೆ. ಹನ್ನೆರಡು ಗಂಟೆ ನಂತರ ದೇವಸ್ಥಾನದ ಬಾಗಿಲು ಮುಚ್ಚಿ ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಓಪನ್ ಆಗುತ್ತೆ. ಹಂಪಿಗೆ ಬಂದಂಥ ಭಕ್ತರು ಈ ದೇವಿಯ ಕಿವಿಯಲ್ಲಿ ನಾನು ಹಂಪಿಗೆ ಬಂದಿದ್ದೇನೆ ಎಂದು ಸಾಕ್ಷಿ ಹೇಳಿ ಹೋಗುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ನೀವು ಪಂಪಾದೇವಿ, ಭುವನೇಶ್ವರಿ ದೇವಿಯ ದೇವಸ್ಥಾನಗಳನ್ನು ಕೂಡ ನೀವು ನೋಡಬಹುದಾಗಿದೆ. ದೇವಸ್ಥಾನದ ಒಳಗಡೆ ಪೂಜೆ ನಡೀತಿದೆ. ಗಿರಿಜಾ ಕಲ್ಯಾಣದ ದೃಶ್ಯಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಇದು 600 ವರ್ಷಗಳ ಪೇಂಟಿಂಗ್ ಇನ್ನೂ ಹಾಗೇ ಇದೆ. ಮಾರ್ಕಂಡೇಶ್ವರನ್ನು ಕೂಡ ನೀವು ನೋಡಬಹುದು. ಹಂಪಿಯ ವಿರೂಪಾಕ್ಷನಿಗೆ ಸುತ್ತಲೂ ವಾಸ್ತು ಪ್ರಕಾರ ನಿರ್ಮಾಣವಾದ ದೇವಾಲಯಗಳು ಯಾವೆಂದರೆ, ಪೂರ್ವಕ್ಕೆ ಬುಕ್ಸಾಗರದ ಕಿನ್ನರೇಶ್ವರ, ಪಶ್ಚಿಮಕ್ಕೆ ಶಿವಪುರದ ಸೋಮನಾಥೇಶ್ವರ, ದಕ್ಷಿಣಕ್ಕೆ ಹೊಸಪೇಟೆಯ ಜಂಬುನಾಥೇಶ್ವರ ಹಾಗೂ ಉತ್ತರಕ್ಕೆ ಮಲ್ಲಾಪುರದ ವಾಣಿಭದ್ರೇಶ್ವರ. ಸ್ನೇಹಿತರೆ, ನಾವೀಗ ವಿರೂಪಾಕ್ಷೇಶ್ವರನ ದರ್ಶನ ಮಾಡೋಣ. ಶಿವರಾತ್ರಿಯ ಪ್ರಯುಕ್ತ ಹಂಪಿಯ ಪಂಚಲಿಂಗಗಳ ದರ್ಶನ ನನ್ನ ಈ ವಿಡಿಯೋದಲ್ಲಿ
ನಿಮಗೆ ತೋರಿಸಲಿದ್ದೇನೆ. ಫಸ್ಟ್ ಟೈಮ್ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋವನ್ನು. ಇದುವರೆಗೂ ಯಾರೂ ಇದನ್ನು ತೋರಿಸಿಲ್ಲ ಪಂಚಲಿಂಗಗಳನ್ನು. ಲಕ್ಷ್ಮೀ ಆನೆ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದಾಳೆ. ಹಂಪಿಯು ಪಂಪಾ ಕ್ಷೇತ್ರವಾಗಿದೆ. ಪಂಪಾ ಎಂಬ ಹೆಸರಿನ ಹಿನ್ನೆಲೆಯಿಂದ ಹಂಪಿ ಎಂಬ ಹೆಸರು ಬಂದಿದೆ ಎಂದು ಹೇಳುತ್ತಾರೆ. ಇದು 600 ವರ್ಷಗಳ ಹಿಂದಿನ ಪುರಾತನ ದೇವಾಲಯವಾಗಿದೆ. ಹಂಪಿಯ ವಿರೂಪಾಕ್ಷನು ಸಾಕಷ್ಟು ಜನರಿಗೆ ಮನೆ ದೇವರು ಕೂಡ ಆಗಿದ್ದಾನೆ. ನೀವೀಗ ಮನ್ಮಥ ಹೊಂಡವನ್ನು ನೋಡ್ತಾ ಇದ್ದೀರಿ. ಇದನ್ನು ಫಲಪೂಜೆ ಸಂದರ್ಭದಲ್ಲಿ ಉಪಯೋಗಿಸ್ತಾರೆ. ದೇವಸ್ಥಾನದ ಹಿಂಭಾಗದಲ್ಲಿ ಗೋಪುರವು ತಲೆಕೆಳಗಾಗಿ ಕಾಣಿಸುತ್ತದೆ. ಇದನ್ನು ಪಿನ್ ಹೋಲ್ ಕ್ಯಾಮ್ರಾ ಟೆಕ್ನಾಲಜಿ ಎಂದು ಹೇಳುತ್ತಾರೆ. ಆಗಿನ ಕಾಲದ ವಿಸ್ಮಯ ಅಂತಲೇ ಹೇಳ್ಬೋದು. ದೇವಸ್ಥಾನದ ವತಿಯಿಂದ ಪ್ರತಿದಿನ ಭಕ್ತರಿಗೆ ಅನ್ನಪ್ರಸಾದ ಕೂಡ ಇಲ್ಲಿ ನಡೆಯುತ್ತೆ. ಇದು ದೇವಸ್ಥಾನದ ಹಿಂಭಾಗದಲ್ಲಿದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ. ಶಿವರಾತ್ರಿಯ ಪ್ರಯುಕ್ತ ಹಂಪಿಯ ಪಂಚಲಿಂಗಗಳ ದರ್ಶನ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ.